ಹಾ ಅಂದ್ರೆ ಅದೇ ಮುಹೂರ್ತ ಆದ್ಬಿಟ್ಟು ಮುಂದಿನ ಮುಹೂರ್ತ ಅಕ್ಷತೆ ಬಿಟ್ಟು ಹಾ ಓಕೆ ಓಕೆ ರೀ ಆಯ್ತಾಯ್ತು ಎಲ್ಲ ಚಲೋ ಇದಾವ್ ಬೆಳೆ ಎಲ್ಲಾನು ಹಂಗೆ ರೀ ಭಾಳ ಮಸ್ತ್ ಐತಿ ಭಾಳ ಏನು ಶಾಂತ ಸಮಾಧಾನ ಐತಿ ಊಟ ಮಾಡ್ಕೊಂಡ್ರು ಊಟ ಮಾಡಿ ಆದ್ಮೇಲೆ ಅಕ್ಷತೆ ಹಾಕಕ್ಕೆ ಎಲ್ಲರೂ ನಿಂತಿರ್ರಿ ಯಾರು ಹಂಗೆ ಹೋಗ್ಲಿಲ್ಲ ಅದು ಎಲ್ಲ ಶಾಂತ ಸಮಾಧಾನಲೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಅದೇ ರೀ ನನಗೆ ನಿಮ್ಮಲ್ಲಿ ಅದೊಂದು ಸ್ಪೆಷಲ್ ಅವ್ರು ಅಕ್ಷತೆ ಮುಟ್ಟಿಲ್ಲ ಬರೀ ಬಿಡಿ ಪಟ ಪಟ ಮಾಡಿ ಎಲ್ಲರೂ ಹೋಗ್ಬಿಟ್ರು ಖರೆ ಹಂಗೆ ಹೋಗ್ಲಿಲ್ಲ ರೀ ಯಾರು ಆಮೇಲೆ ಎಲ್ಲರೂ ಮುಂದೆ ಬಂದು ಅಕ್ಷತೆ ಹಾಕೊಂಡು ನೋಡಾಕ ತಂಗಿ ಎಲ್ಲ ಚಲೋ ಆಗ್ಲಿ ರೀ ನಿಮ್ಮಿಂದ ಎಲ್ಲ ಒಳ್ಳೇದಾಗಲಿ ಮತ್ತು ಅವ್ರ ಬೇರೆ ಬೇರೆ ಕಾರ್ಯಗಳು ಮತ್ತೆ ರಾಯಬಾಗದವ್ರೆ ಮತ್ತೆ ಯಾರಾದರೂ ಇದ್ರು ಸಹಿತ ಅವ್ರು ನಾವು ನಂಬರ್ ಬಿಟ್ಟಿರ್ತೀವಿ ಇಲ್ಲಿ ನಿಮ್ಮ ನಂಬರು ಹೇಳ್ಬಿಡಿ मूड केल्यास का काय हात सोडतेस तरी आता एवढं जीव करा पप्पाचा हात म्हणाल्या बघ काय करतात होय होय किती होय सांगितलं बघा ಮಾತಾಡ್ತಾರೆ ನೀವು ಯಾವ ಬರೋದು ಚಂದನಕ್ಕೂ ಅಮ್ಮ ಎಷ್ಟು ಚಂದ ರೆಡಿ ಆಗಿದ್ದಾರೆ ಚಂದ ಕಾಣಿಸ್ತಾರೆ ಚಲೋನೇ ಇಲ್ಲ ಆದ್ರೂ ಖುಷಿ ಐತ್ರಿ ಅಮ್ಮ ಬರ್ರಿ ಬೆಳಗಾವ್ಕು ಬರ್ರಿ ಹಾಂ ಆರಾಮಾಗಿರಿ ನಾನು ಶ್ರೀದೇವಿನ ಬರ್ಲಿಲ್ಲ ನೋಡಿ ಭೇಟಿ ಆಗಲಿಲ್ಲ ಹಾಂ ಜೋಡಿ ಭಾಳ ಆರಾಮ್ ರಾವ ಹಾಂ ಓಕೆ ಭಾಳ ಅನ್ಬಿಟ್ಟು ಟೂಪಣಿಗೆ ಹಾಂ ಎಷ್ಟು ಜೀವ ಮಾಡತ್ತಾರ ನೋಡಿ ಅಮ್ಮ ಎಲ್ಲ ಊಟದ ವ್ಯವಸ್ಥೆ ಮಾಡತ್ತೀರಿ ನೀವು किती बोललो तुमच्यावर तवाच्यान बोललो या की बाबा बोला या हे सगळं आरामाने त्यांचं शिवचं चालू झालं तिकडे आता तुम्ही तुम्ही गोष्टी बोलायचं का चेतनाचं लग्न कसं वाटतं छान वाटतं आता हां तेच की ज्या चेहऱ्यावर बघून ते खुशी ते वेगळंच असते बरं वाटलं आणि जोडी पण छान आहे आणि तेव्हा काकूला आमच्या तुम्ही धैर्य द्यायचं तुम्ही सांभाळायचं येते की आम्ही पण नक्की आम्ही पण येणार त्यांना पण चांगली जाते आणि त्यांनी पण येतात आणि ज्यादा आमच्यापेक्षा तुम्ही त्यांना सांभाळायचं तुम्ही ज्यादा हे करायचं आणायचं द्यायचा आणि अजून पण येत राहा करत राहा अजून पण त्यांना हे करा ಮಂಜುನಾಥವ್ರ ಅಲ್ಲ ನೀವು ಕೇಳಿದ್ರವ್ರಿಗೆ ಕೇಳಲ್ಲ ಕೊಟ್ಟಿದ್ರಿ ಈಗ ಅವ್ರು ಕರೆಕ್ಟ್ ಇಲ್ಲ ಹಂಗೇನು ಆಗ್ತದೆ 500 ರೂಪಾಯಿ ಏನು ಬರ್ತದೆ ಎಲ್ಲರಿಗೂ 500 ಅಲ್ಲಂತ ಅಲ್ಲ ಕರೆಕ್ಟ್ ಅದ ಅಲ್ಲ ಅಮ್ಮ ಧಾರವಾಡ ವಾಪಸ್ ಸೀರೆ ವಾಪಸ್ ಬೇಕೀಗ ಹಾಂ अडीच हजार अडीच हां झालं पैसे घ्या सरी बरोबर आहे की कोण आहे घेऊ नको साठी कसं का येडो ಹೋಗ್ಬೇಡ್ರಿ
ನಿಜ ಹೇಳ್ಬೇಕಂದ್ರೆ ಒಂದು ಮಗ ಅಂತಾರ ಅವ್ರ ಹಂಗೆ ಮನೆ ಒಳಗೆ ಒಂದು ಭೇದ ಭಾವ ಅಂತ ನಮ್ಮ ಮನ್ಯಾಗ ಮಾಡಿರಲಿಲ್ಲ. ಪ್ರತಿಯೊಂದು ಕೆಲಸ ನಮ್ಮ ಕಾಕು ಏನು ಹೇಳ್ತೀವಿ ನಮ್ಮ ಕಾಕ ಹೇಳಿದ್ರು ಸಹಿತ ಪ್ರತಿಯೊಂದಕ್ಕೂ ರೆಡಿ. ಏನೇ ಕೆಲಸ ಇದ್ದು ಕರೀರಿ ನಾ ಬಂದು ಮಾಡ್ತೇನೆ ಅನ್ನೋ ಥರ ನಮ್ಮ ಮಾಮ ಸರಸು ಮಾಮ ಇವತ್ತು ಚೇತನ ಮದುವೆ ಐತಿ. ಈಗ ನಾನು ಮದುವೆ ಇಷ್ಟು ಗ್ರ್ಯಾಂಡಾಗೆಲ್ಲ ಮಾಡಿದ್ರಿ ನೀವು ಎಲ್ಲ ಓಡಾಡಿದ್ರಿ. ಈಗ ಚೇತನ ಈಗ ಗಂಡನ ಮನೆಗೆ ಹೋಗ್ತಾ ಇದ್ದಾಳೆ, ಮದುವೆ ಆಗೈತಿ. ಹಿಂಗೆ ಅನ್ಸ್ತಾವ್ರಿ ನಿಮ್ಗೆ? ಹಾಂ ಮರಾಠಿ ಮಾತಾಡ್ರಿ. ಹ್ಞೂ ಹ್ಞೂ सोनी सोनी तुझं नाव कोमल, तुला मायानं सोनी सोनी बोलत आहे. एवढं मेहनत केली, पायाला दुखून झाले, पडलेली म्हणे. हा तेच की तेच नाही खरंच तुझं लई आठवण काढाल ती तिनं. मध्ये एकदा आला मी भेटलं तेव्हा म्हणाली तिनं सोनी मी तिला लई जीव करते, तिला पायाला लागलं. मी म्हटली पण बघायला नव्हतं तुला, मग आज बघितलं तुला. आता दिदी आता जाणार आहे आज, मग ते सगळ्यांनाच बेजार झालं आहे. तर काय करायला तुम्ही काय म्हणतं ते आमचं कर्तव्यच असतंय पाठवून द्यायचं. तू पण एक नवऱ्याची बरोबर गेली, तुला माहितीच आहे ते कसं राहतं जीवन. तिनं तेवढं नवऱ्याच्या कसं चालले पण तिला ते इथं अटेन्शन कमी होत नाही. का म्हणतात तिनं लई येते घरासाठी. तो रडू नको आणि रडलेल्या व्हिडिओमध्ये बघायचं होतं तिनं. ನಮ್ಮ ಮಾಮ ಜ್ಯೋತಿ ಮಾಮ ಅವರ ಹೆಂಡತಿ ನಮಗೆ ಭಾಳ ಸ್ಪೆಷಲ್ ಅದಾಳ, ಭಾಳ ಸ್ಮಾರ್ಟು ಅದಾಳ. ಆಮೇಲೆ ಅವಳು ಎರಡು ಮಾತು ಚೇತನ ಬಗ್ಗೆ ಮಾತಾಡೋದಾಳ. ಚೇತನ ಹೆಂಗಿದೆ ಯಾಕಂದ್ರೆ ನಮ್ಮ ಚಿಕ್ಕ ಅಟ್ಯಾಚ್ಮೆಂಟ್ ಅವ್ರದ್ದು ಭಾಳ ಐತಿ ಚೇತನ. ಹಾಂ ಬೋಲ್ತಿ ಮರಾಠಿ ಬೋಲ್ ಚಾलते. ಎಲ್ಲರೂ ಚಾ ಕುಡ್ತಾ ಇದ್ದಾರೆ. ಈಗ ಮದುವೆ ಕರ್ಕೊಂಡು ತಯಾರಿ ಇರ್ತತೆ ಬರ್ತವ್ರಿ. ಎಲ್ಲ ಚಲೋ ಆತು. ಮತ್ತು ನೀವು ಆರಾಮಾಗಿರ್ಬೇಕೀಗ. ಮತ್ತು ನಡು ದಾರಿ ಒಳಗೆ ಯಾರು ಅದಾರ್ರಿ? ಅಲ್ಲ ಧಾರವಾಡ ಹಾಂ ಮತ್ತು ರೀ ಮತ್ತು ನನಗೆ ಮರ್ಯಾಕೆ ಹೋಗ್ಬೇಡ್ರಿ ತದೆ ನಾ ಅದೇನಿ. ಮತ್ತು ನನ್ನ ಕಡೆನೂ ಬರ್ರಿ ದಾರಿ ಒಳಗೆ. ಹಾಂ ಬಂದ ಭೇಟಿಯಾಗಿ ನನಗೂ ಇದು ಮಾಡ್ಕೋರಿ. ನೋಡೋದ್ರ ಇದು ಕೊಡೋದು ಕೊಡೋದ. ಆಮೇಲೆ ಮತ್ತೆ ಈಗ ಧಾರವಾಡಕ್ಕೆ ಹೋಗುವಾಗ ನಡು ಯಾವ್ದು ಬರ್ತೈತಿ? ಧಾರವಾಡಕ್ಕೆ ಹೋಗುವಾಗ ಮತ್ತ ಅಲ್ಲ ನಡುನೇ ಬೆಳಗ ಮತ್ತ ಐ ಚಲೋನ ಆತ್ಲ. ನನ್ನ ನಶೀಬಾಳಿ ಯಾರದಾರವ ಬಂದಿ ಅಂದ್ರೆ ಮತ್ತೆ ಚಲೋ ಆತ್ ಬರ್ರಿ ಕಾಕು. ಮತ್ತ ಆರಾಮಾಗಿರಿ ಕಾಕು. ಭಾಳ ದೊಡ್ಡ ಕರ್ತವ್ಯ ನಿಭಾಯಿಸಿರಿ. ಹಾ ಮತ್ತ ತಾತ್ಯಾರಿ ಇಲ್ಲಿ ಇಲ್ಲಿಗಪ್ಪ. ಆಮೇಲೆ ಮತ್ತೆ ಈ ಕಾಕುನ್ ಕೈ ನಿಮ್ ಕೈಯಾಗ ಕೊಟ್ಟಿದ್ದೀನಿ. ಈಗ ಎಲ್ಲ ಈಗ ಮತ್ತೆ ಡಬಲ್ ಕೈ ಇವ. ಯಾಕಂದ್ರೆ ಚೇತುಗೂ ಈಗ ನಾವು ಮದುವೆ ಮಾಡಿ ಕೊಟ್ಟು ಈಗ ಬಹಳ ಐತಿ ಈಗ. ಆಮೇಲೆ ಕಾಕು ಈಗ ಹೆಂಡತಿಗಿಂತಲೂ ಜಾಸ್ತಿ ಫ್ರೆಂಡ್, ಗೆಳತಿ ತರ ಅವ್ರ ಜೊತೆ ಮಾತಾಡಿ ಫ್ರೀ ಆಗಿ ಎಲ್ಲ ಅದೇನಂತ ಹೇಳಿ ಎಲ್ಲ ಧೈರ್ಯ ತುಂಬೋದು ಯಾರ? ನೀವ ಒಂದು ಫ್ರೆಂಡ್ ಆಗೋದ. ಯಾಕಂದ್ರೆ ಒಂದು ಹೃದಯದ ಮೇಲೆ ಒಂದು ದೊಡ್ಡ ಕಲ್ಲು ಇಟ್ಕೊಂಡಾಳಕಿ. ಕಲ್ಲು ಇಟ್ಕೊಂಡ ಅಷ್ಟು ಧೈರ್ಯ ಮಾಡಿ ಇಷ್ಟ ಇದು ಮಾಡ್ಕೊಂಡು ಕೊಡತಾಳ. ಮತ್ತೆ ಎಲ್ಲಾನು ಕರ್ತವ್ಯ ನಿಭಾಯಿಸ್ಯಾಳ, ಗೆದ್ಲ. ಮತ್ತೆ ಈಗ ನಿಮ್ಗೆ ಒಪ್ಪಿಸಿ ಹೋಗ್ತಾ ಇದೀವಿ. ಪ್ರಿಯಾಂಕಾ ಮತ್ತೆ ಹೋಗೋದು ಬರೋದು ಎಲ್ಲ ಮಾಡೋದ. ಮತ್ತೆ ನಾವು ಬರ್ತೇವೆ ನಾವು ಭೇಟಿ ಆಗ್ತೇವಿ. ಮತ್ತೆ ನಾನಂತೂ ಫ್ರೆಂಡ್ ಅದ ನನಗೇನಂತೀರ ಬಾಯ್ಕೋ. ಎಲ್ಲಾರು ಖುಷಿ ಆಯ್ತು ನಿಮ್ಗೆಲ್ಲರಿಗೂ ನೋಡಿ ಹೊಸ ಪರಿಚಯ ಆದ್ರಿ ನಮಗೆ. ಈಗ ನಿಮ್ಮ ಎಲ್ಲರ ಜೊತೆನೂ ನಮ್ದು ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಬೆಳೀತು. ನಮ್ಮ ತಂಗಿಗೆ ನಿಮ್ಮ ಮನೆಗೆ ಕೊಟ್ಟಿದ್ದೀವಿ.
ನಾವು ಬರ್ತಾ ಇರ್ತೀವಿ, ನೀವು ಬರ್ತಾ ಇರಿ. ಬರ್ತೀವಿ ರೀ ಬರ್ತೀವಿ. ಹಾಂ ಅತ್ತಿ ಜವನಿ ಅವ. ಓಕೆ ಅತ್ತಿ, ಓಕೆ ಬಾಯ್. ದೇ ಪಪ್ಪ ಕಡೆ ಬಂದು ಲಕ್ಷ ದೇ. ಹಾಂ ಲಕ್ಷ ದೇ. ಜಾತ್ರಾ ಕರೆದ್ರ ಅಲ್ಲ, ಇಲ್ಲಿ ಊಟದ ನಡೆದದಲ್ಲ. ಏನಾಯ್ತು, ಒಡಪ ಹೇಳತ್ತಾರ. ಪ್ರಿಯಾಂಕಾ ಎಷ್ಟು ದೊಡ್ಡ ಗ್ರ್ಯಾಂಡಾಗಿ ಅದ್ದೂರಿಯಾಗಿ ಮದುವೆ ಮಾಡಿದ್ರಿ ಇಬ್ರು. ದೌಲೂರ ಬರ್ರಿ ಬರ್ರಿ ಅಲ್ಲ. ಬೆಳಗಾವದಿಂದ ನೀವು ತಂಗಿಯ ಮದುವೆಗೆ ಬಂದಿದ್ದೀರಾ. ನಿಮಗೆ ಇಬ್ಬರಿಗೂ ಹೃದಯಪೂರ್ವಕವಾದ ನಮ್ಮ ಧನ್ಯವಾದಗಳು ಅಂತ ಅರ್ಪಿಸುತ್ತಾ. ನಮಗಂತೂ ಧನ್ಯವಾದ ಹೇಳಿದಿ, ಅರ್ಪಿಸಿದಿ. ನಮ್ಗೆ ಭಾಳ ಖುಷಿ ಆಗೈತಿ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಇಬ್ರು ಗಂಡ ಹೆಂಡತಿ ಎಷ್ಟೊಂದು ಓಡಾಡಿ ಎಲ್ಲ ತಂಗಿ ಮದ್ವಿ, ಚೇತನಂದು ಮದ್ವಿ ಸ್ವಲ್ಪ ಜೋರಾಗಿ ಓಡಾಡಿ ಜೋರು 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 ಬಲು ಜೋರು ಜೋರು ಜೋರು. ಅದೇ ಈಗ ನಮ್ಮ ಅಂಕಲ್ ಅವ್ರಿಗೆ ಒಬ್ರು ಮಗ ಇದ್ರು, ದೌಲೂರು. ಯಾಕಂದ್ರೆ ಅವ್ರ ಅಳಿಯ ಅಂತ ಇಲ್ಲ, ನಾ ಬಂದಾಗಿಂದ ನೋಡ್ತಾ ಇದ್ದೀನಿ ಅಷ್ಟ ಅಟ್ಯಾಚ್ಮೆಂಟ್ ಇಟ್ಕೊಂಡಾರ. ಮತ್ತೆ ಎರಡನೇ ಮಗ ಈಗ ಮಂಜುನಾಥ್ ಅವರು ಅವ್ರು ಬಂದ್ರು. ಅದೇ ಮತ್ತೆ ಬಹಳ ಹೌದು ನಿಜಾನೇ. ನನ್ನ ತಂದೆ ತಾಯಿಗೆ ಎರಡನೇ ಆಧಾರ. ಓಕೆ ಮಾ, ಓಕೆ ಕೂಡಿ ಖುಷಿಯಿಂದ ನೆಮ್ಮದಿಯಿಂದ ಸಂತೋಷದಿಂದ ಇರೋಣ ಅಂತ ಆ ದೇವರಲ್ಲಿ ಹೇಳ್ಕೊತೀನಿ. ಓಕೆ ಮಾ, ಓಕೆ ಖುಷಿ ಆಯ್ತು. ಮತ್ತೆ ಚೇತನಾಗ ಏನ್ ಹೇಳ್ತಿ? ಚೇತನ್ ತನ್ನ ಜೀವನದಲ್ಲಿ ಖುಷಿಯಿಂದ ನೆಮ್ಮದಿಯಿಂದ ಇರ್ಲಿ, ಅವಳಿಗೆ ಏನ್ ಬೇಕೋ ಅದೆಲ್ಲ ಸಿಗ್ಲಿ, ಅವಳಿಗೆ ಖುಷಿಯಿಂದ ಇರ್ಲಿ ಅಷ್ಟೇ. ಅವಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಕಾಳಜಿಯಿಂದ ಅಲ್ಲ, ನೀವು ಒಂದು ಮಗಳ ತರ ನಿಭಾಯಿಸಿದ್ರಿ ಕರ್ತವ್ಯನ. ನೋಡ್ತಾ ಇದ್ದೆ ನಾನು. ನಿಜಾನ. ಯಾಕಂದ್ರೆ ಅದು ಬಹಳ ಸ್ಪೆಷಲ್ ಆಗಿತ್ತು. ಅದು ಬೆಳಿಗ್ಗೆ ಬಂದು ಅವಳ ಕಷ್ಟ ಸುಖ ದುಃಖ ಎಲ್ಲ ಭಾವನೆಗಳಿಗೆ ಸ್ಪಂದನೆ ಕೊಡುತ್ತಾ ಹೋಗಲಿ ಅಂತ. ಓಕೆ ಮಾ, ಓಕೆ ಥ್ಯಾಂಕ್ ಯು, ಧನ್ಯವಾದ. ನಾವು ಬರ್ತೀವಿ, ನಮಗೂ ಅನುಮತಿ ಕೊಡ್ರಿ. ಮತ್ತೆ ಬೆಳಗಾವಿಗೆ ಬರ್ರಿ ನೀವು. ಬಂದಿದ್ದಕ್ಕೆ ಧನ್ಯವಾದಗಳು. ಓಕೆ ರೀ ಬರೋಣ, ನಡೀರಿ ಬರ್ತೀವಿ. ಅದೇ ರೀ ವೆಲ್ಕಮ್. ಮತ್ತೆ ನಿಮ್ಮ ಧ್ವನಿ ಬಹಳ ಚೆನ್ನಾಗಿದೆ, ಬಹಳ ಮಸ್ತ್ ಹಾಡಿದ್ರಿ. ಆಮೇಲೆ ಚೇತನಾಗಿ ನಿಮ್ಮ ಮನೆಗೆ ಒಪ್ಪಿಸ್ತಾ ಇದೀವಿ. ಅಲ್ಲ, ಇನ್ನೊಮ್ಮೆ ಹೇಳಿ ಅಂತ. ಅದೇ ಸುನೀಲ್ ಸರ್ ನೇಮು. ಓಕೆ ರೀ ಬಾಯ್, ಧನ್ಯವಾದ ರೀ. ಅಮ್ಮ ಬರ್ರಿ. ತತ್ತೇರಿ ಪಪ್ಪ ಅಲ್ಲ, ಅವ್ರ ಮುಂದೆ ಹೋಗ್ತಾ ಇದಾರೆ ನೋಡಿ. ನೀವು ಬರತ್ತೀರಿ? ಸರಿ. ಸರ್ ಬರೋಣ. ಖುಷಿ ಆಯ್ತು ನಿಮಗ್ ನೋಡಿ, ಭೇಟಿ ಆಯ್ತು. ಒಂಥರ ಹೌದು. ಇಲ್ಲ ಬಹಳ ಬರ್ತೀವ್ರಿ, ನಾವು ಬರ್ತೀವಿ. ಮತ್ತೆ ಈಗ ಚೇತನ ನಿಮ್ ಮನೆಗೆ ಕೊಡ್ತಾ ಇದೀವಿ ಎಲ್ಲ ಇದ್ ಮಾಡ್ಕೊಂಡು. ಹೌದ್ರಿ, ಅಲ್ಲಿ ಈಗ ನೀವು ಹೋಗೋದ್ ಬರೋದೆಲ್ಲ ಮಾಡ್ತಾ ಇರ್ತೀರಲ್ಲ. ಅದೇ ಹೌದೇನ್ರಿ? ಸಂಜು ಬಾಯ್, ಥ್ಯಾಂಕ್ ಯು. ಓಕೆ ಬಾಯ್. ಚಲ ಚಲ್ಲ ಹೇಳ್ದೆ ಅವ್ರಿಗೆ, ಸಂಜುಗೆ ಹೇಳಿದೀನಿ. ಓಕೆ ಬಾಯ್ ರೀ. ಇನ್ನೊಮ್ಮೆ ನಮಗ ಮತ್ತ ಭಾಗ್ಯ ಸಿಕ್ತು ಅಷ್ಟ. ನಮ್ ಇಲ್ಲಾಂದ್ರೆ ನಡೀರಿ ಬೆಳಗಾವಿವರೆಗೂ ಹೋಗೋಣ. ಓಕೆ ರೀ ಅಮ್ಮ, ಆರಾಮಾಗಿರಿ. ಓಕೆ ಬಾಯ್ ರೀ. ಓಕೆ ಆಯ್ತ್ರಿ, ಮತ್ತೆ ಭೇಟಿ ಆಗೋನ್ರಿ. ಇವ್ರ ಅಮ್ಮ ನೋಡ್ರಿ, ಮಂಜುನಾಥ್ ಅವ್ರ ಅಮ್ಮ ಇವ್ರು. ಓಕೆ ರೀ ಅಮ್ಮ, ಬಾಯ್ ರೀ. ಈ ಕಡೆ ಸಾವಕಾಶ ಇರ್ಬೇಕ್ರಿ ಪಾಪ ನೀವು. ಓಕೆ ಬಾಯ್ ಪಪ್ಪ, ಆರಾಮಾಗಿರಿ. ಓಕೆ ಬಾಯ್ ರೀ. ಓಕೆ. ಮದ್ವೆ ಅಂತೂ ಬಹಳ ಗ್ರ್ಯಾಂಡ್ ಆಯ್ತು, ಬಹಳ ಖುಷಿ ಆಯ್ತು. ಎಲ್ಲರಿಗೂ ಭೇಟಿಯಾಗಿ ಎಲ್ಲರೂ ಬಹಳ ಖುಷಿ ಪಟ್ರು. ಮದುಮಗನೂ ನೋಡಿದ್ರಿ, ಮದುಮಗಳಿಗೂ ನೋಡಿದ್ರಿ. ಮತ್ತು ಇವು ಇಷ್ಟ ಆಗೈತಿ. ನಾವು ಈಗ ಬೆಳಗಾವಿಗೆ ಹೋಗ್ಬೇಕು, ಮತ್ತು ಟೈಮ್ ಆಗ್ತದ ಅನಿಸ್ತದ ನಂಗೆ. ಅದಕ್ಕೆ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಮದುಮಕ್ಕಳಿಗೆ ಮತ್ತು ಮದುಮಗಳಿಗೆ ನೀವು ಆಶೀರ್ವಾದ ಮಾಡಬೇಕು, ಒಳ್ಳೇದಾಗಲಿ ಅಂತ ಹೇಳಿ. ನೋಡಿರಿ, ವಿಡಿಯೋ ನೋಡಿದವ್ರು ಎಲ್ಲರೂ ಹೆಂಗಿದೆ ಜೋಡಿ ಹೇಳ್ರಿ, ಕಮೆಂಟ್ ಮಾಡಿರಿ. ಮತ್ತು ಎಲ್ಲರೂ ನಿಮ್ಮ ಶುಭ ಆಶೀರ್ವಾದ ಇರಲಿ ನಮಗೂ, ಮತ್ತು ನಮ್ಮ ಅಂಕಲ್ ಅವ್ರಿಗೂ ಧೈರ್ಯ ಕೊಡಲಿ. ಅವರು ಖುಷಿಯಿಂದ ಗಟ್ಟಿ ಹೃದಯದಿಂದ ಮಾಡಿಕೊಡ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಒಳ್ಳೇದಾಗಲಿ. ಮತ್ತು ನಾವು ಶುಭ ಕೋರಿ ಈಗ